2024ನೇ ಸಾಲಿನ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSLC ಮ್ಯಾಥಮೆಟಿಕ್ಸ್ ಜಸ್ಟ್ 7 ಕ್ವಶನ್ಸ್ಗಳನ್ನು ಓದ್ಕೊಂಡ್ರೆ ಸಾಕು, ಮ್ಯಾಥ್ಸಲ್ಲಿ ತುಂಬ ಈಸಿಯಾಗಿ ಜಸ್ಟ್ ಪಾಸ್ ಆಗ್ಬೋದು. ಹಾಗಾದರೆ ಬನ್ನಿ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರೋ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಂಪಾರ್ಟೆಂಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕೊಟ್ಟಿರುವಂತಹ 7 ಕಂಟೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದೆ. ಈ 7 ಕಂಟೆಂಟ್ಗಳು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಎಕ್ಸಾಮ್ಗೆ ಕಂಪಲ್ಸರಿ ಕ್ವಶನ್ಸ್ಗಳಾಗಿ ಎಕ್ಸಾಮಿಗೆ ಕೇಳಲಾಗುತ್ತೆ. ಮೊದಲನೇದಾಗಿ ಕನ್ಸ್ಟ್ರಕ್ಷನ್. ಇಲ್ಲಿ 2 ಮಾರ್ಕ್ಸು ಟ್ಯಾಂಜೆಂಟ್ ಮೇಲೆ ಕೇಳ್ತಾರೆ, 3 ಮಾರ್ಕ್ಸ್ ಬಂದು ಸಿಮಿಲರ್ ಕನ್ಸ್ಟ್ರಕ್ಷನ್ಸ್ ಮೇಲೆ ಕೇಳ್ತಾರೆ. ಓಗಿಯು 3 ಮಾರ್ಕು, ಗ್ರಾಫ್ಗೆ 4 ಮಾರ್ಕು, ಮೀನ್, ಮೀಡಿಯಾ, ಮೋಡ್ 3 ಮಾರ್ಕು, ಥೆರಮ್ಸ್ ಆ್ಯಂಡ್ ಟ್ರ್ಯಾಂಗಲ್ಸ್ 5 ಮಾರ್ಕು, ಥೆರಮ್ಸ್ ಆನ್ ಸರ್ಕಲ್ಸ್ಗೆ 3 ಮಾರ್ಕು, ಸಾಲ್ವ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫಾರ್ಮುಲಾ ಮೆಥಡ್ ಇದಕ್ಕೆ 2 ಮಾರ್ಕ್ಸು. ಸೊ ಇದನ್ನು ಬಿಟ್ಟು ಇನ್ನೂ ತುಂಬಾ ಈಸಿ ಇರುವಂಥ ಕಂಟೆಂಟ್ಗಳಿದ್ದಾವೆ. ಬಟ್ ಈ ವಿಡಿಯೋದಲ್ಲಿ ನಾವು ಈ 7 ಕಂಟೆಂಟ್ಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಟ್ಟು 25 ಅಂಕಗಳಾಯಿತು. ಆಮೇಲೆ ಉಳಿದ ಎಲ್ಲ ಫಾರ್ಮುಲಾಗಳನ್ನು ತಾವು ಬ್ಯಾಟ್ ಮಾಡಿದ್ದೇ ಆಗಿದ್ದರೆ ಟೋಟಲ್ ಆಗಿ ಜಸ್ಟ್ ಪಾಸ್ ಮಾರ್ಕ್ಸ್ನ ನಾವು ಈ ಒಂದು ವಿಡಿಯೋದಿಂದ ಪಡೆದುಕೊಳ್ಬೋದು. ಕನ್ಸ್ಟ್ರಕ್ಷನ್ 2 ಮಾರ್ಕ್ಸ್ ಅಂತ ಹೇಳಿದ್ನಲ್ಲ, ಟ್ಯಾನ್ಸೆಟ್ ಮೇಲೆ ಕೇಳ್ಬೋದು ಅಥವಾ ಲೈನ್ ಸೆಗ್ಮೆಂಟ್ ಮೇಲೆ ಕೇಳ್ಬೋದು. ಇಲ್ಲಿ ಒಂದು ಕ್ವಶನ್ ಸಾಲ್ವ್ ಮಾಡಲಾಗಿದೆ, ಜೊತೆಗೆ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ಗಳನ್ನು ಕೊಡಲಾಗಿದೆ. ಇವೆಲ್ಲ ಕ್ವಶನ್ಸನ್ನು ತಾವು ಬರೆದುಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಾಗೆ ಹೇಳಿದ್ನೆಲ್ಲ ಟ್ಯಾನ್ಸೆಂಟ್ ಮೇಲೆ ಕೇಳ್ಬೋದು ಅಂತೇಳಿ. ಸೊ ಟ್ಯಾನ್ಸೆಂಟ್ಗೆ ಸಂಬಂಧಪಟ್ಟಂತಹ ಈ ಒಂದು ಕ್ವಶನ್ಸ್ಗಳು ಇಲ್ಲಿ ತಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದಷ್ಟು ಹೋಮ್ವರ್ಕ್ಗೋಸ್ಕರ ತಮಗೆ ನಂಬರ್ ಆಫ್ ಕ್ವಶನ್ಸ್ಗಳನ್ನ ಈ ಒಂದು ಸ್ಕ್ರೀನ್ ಮೇಲೆ ತಮಗೆ ಕಾಣ್ತಾ ಇದೆ. ಇದನ್ನು ಪಾಸ್ ಮಾಡಿ ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಟ್ಯಾನ್ಸೆಂಟ್ ಮೇಲೆ ಒಟ್ಟು 5 ಟೈಪ್ಸ್ ಇದೆ. ಆ 5 ಟೈಪಲ್ಲಿ ಯಾವುದೋ ಒಂದು ಟೈಪನ್ನು ಎಕ್ಸಾಮಿಗೆ ಕೇಳ್ತಾರೆ. ಇಲ್ಲಿ 5 ಟೈಪನ್ನು ನಾವು ಇಲ್ಲಿ ತೋರಿಸಲಾಗಿದೆ. ಜೊತೆಗೆ ಇಲ್ಲಿ ಕ್ವಶನ್ಸ್ಗಳನ್ನು ಕೊಡಲಾಗಿದೆ. ಈ ಕ್ವಶನ್ಸ್ಗಳನ್ನು ತಾವು ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಯಾರಿಗೆಲ್ಲ ಈ ಒಂದು ಕಂಟೆಂಟ್ಗಳು ಗೊತ್ತಿಲ್ಲ ತಂದಾಗ ನನಗೆ ಕಮೆಂಟಲ್ಲಿ ಮೆಸೇಜ್ ಮಾಡಿದ್ರೆ ಆ ಒಂದು ಸಾಲ್ವ್ ಮಾಡುವಂಥ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಸಿಮಿಲರ್ ಟ್ರ್ಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು. ಇಲ್ಲಿ ನೋಡ್ಬೋದು, ಇದು ಸಾಲ್ವ್ ಮಾಡಲಾಗಿದೆ. ಹಾಗೆ ನಂಬರ್ ಆಫ್ ಕ್ವಶನ್ಸ್ಗಳನ್ನ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನ ಬರೆದುಕೊಂಡು ತಾವು ಪ್ರಾಕ್ಟೀಸ್ ಮಾಡಿದರೆ ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಹಾಗೆ ಲೆಸ್ ದ್ಯಾನ್ ಓಗಿಯು ಮತ್ತು ಮೋರ್ ದ್ಯಾನ್ ಓಗಿಯುಗೆ ಸಂಬಂಧಪಟ್ಟಂತಹ 2-3 ಕ್ವಶನ್ಸ್ಗಳನ್ನ ಇಲ್ಲಿ ಕೊಡಲಾಗಿದೆ. ಇವೆಲ್ಲವನ್ನು ತಾವು ಸಾಲ್ವ್ ಮಾಡಿದ್ದೆ ಆದರೆ ತುಂಬ ಈಸಿಯಾಗಿ ಕಂಟೆಂಟ್ಗಳನ್ನ ಅರ್ಥ ಮಾಡ್ಕೋಬೋದು. ಇದೇ ಥರ ನಂಬರ್ ಆಫ್ ಕ್ವಶನ್ಸ್ಗಳನ್ನ ತಾವು ಬಿಡಿಸಿದ್ದೇ ಆದಾಗ ಈ ಒಂದು ಲೆಸ್ ದ್ಯಾನ್ ಮೋರ್ ದ್ಯಾನ್ ಓಗಿಯು ಕಾನ್ಸೆಪ್ಟ್ಗಳು ತಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇಲ್ಲಿ ಗ್ರಾಫ್ ನೋಡ್ಬೋದು. ಸೊ ಗ್ರಾಫಲ್ಲಿ ನಂಬರ್ ಆಫ್ ಕ್ವಶನ್ಸ್ಗಳು ಕೊಡಲಾಗಿದೆ, ಜೊತೆಗೆ ಆನ್ಸರ್ನ ಕೊಡಲಾಗಿದೆ ತಮಗೆ ವೆರಿಫಿಕೇಶನ್ ಮಾಡೋಕ್ಕೋಸ್ಕರ. ಇವೆಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ, ಜೊತೆಗೆ ಮೀನು, ಮೋಡು, ಮೀಡಿಯನ. ಸೊ ಈ ರೀತಿ ಪ್ರತಿಯೊಂದು ಕ್ವಶನ್ಸ್ಗಳನ್ನ ಒಂದೊಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ಅದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ನಂಬರ್ ಆಫ್ ಕ್ವಶನ್ಸ್ಗಳನ್ನ ಕೊಡಲಾಗಿದೆ. ಅವುಗಳನ್ನ ತಾವು ಪ್ರಾಕ್ಟೀಸ್ ಮಾಡಿ ಈ ಪ್ರಶ್ನೆಗಳನ್ನು ಬರೆದುಕೊಂಡು ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಥಿಯರಮ್ಸ್. ಇಲ್ಲಿ ಏನು ವಿಡಿಯೋದಲ್ಲಿ ತಾವು ನೋಡ್ತಾ ಇದ್ದೀರೋ ಇಲ್ಲಿ ಕೊಟ್ಟಿರುವಂತಹ ಥಿಯರಮ್ಗಳ ಪ್ರೂಫ್ ಇದೆಯಲ್ಲ, ತುಂಬ ಶಾರ್ಟ್ಕಟ್ ಮೆಥಡ್ ಇದೆ. ಇಲ್ಲಿ ನಾವು ಬರೀಬೇಕಾಗಿರೋದು ಮೇನು ಸ್ಟೇಟ್ಮೆಂಟ್ ಅವರೇ ಕೊಟ್ಟಿರ್ತಾರೆ, ಡಾಟಾ ಫಿಗರ್ನ ಡ್ರಾ ಮಾಡಬೇಕು ಟು ಪ್ರೂವ್ ಕನ್ಸ್ಟ್ರಕ್ಷನ್ನು, ಹೌದಾ, ಜೊತೆಗೆ ಪ್ರೂಫಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಸ್ಟೆಪ್ಸ್ಗಳು ನೋಡ್ತಾ ಹೋದರೆ ತುಂಬ ಈಸಿ ಇರುವಂತಹ ಸ್ಟೆಪ್ಸ್ಗಳನ್ನು ಇಲ್ಲಿ ಫಾಲೋ ಅಪ್ ಮಾಡಲಾಗಿದೆ. ತುಂಬ ಈಸಿ ಇರುವಂತಹ ನೋಟ್ಸ್ನ ನಾನು ಪ್ರೊವೈಡ್ ಮಾಡಿದ್ದೀನಿ. ಈ ನೋಟ್ಸ್ ಬೇಕಾದರೆ ನನಗೆ ಕಮೆಂಟ್ ಮೆಸೇಜ್ ಮಾಡಿ, ಈ ಒಂದು ನೋಟ್ಸ್ನ PDF ಲಿಂಕನ್ನು ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ. ಹಾಗೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.